ಕೆಆರ್ಐಡಿಎಲ್ ಇಲಾಖೆಯಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ. ಈಗಿನ ಕಾಲದಲ್ಲಂತೂ ಈ ಕೋಟಿಗಟ್ಟಲೆ ರೂಪದಲ್ಲಿ ಗೋಲ್ಮಾಲ್ ಅನ್ನುವಂಥದ್ದು ಸಾಮಾನ್ಯ ವಿಚಾರ ಆಗೋ ರೀತಿ ಪರಿಸ್ಥಿತಿ. 96 ಕಾಮಗಾರಿಗಳು ಮಾಡದೆ 100 ಕೋಟಿ ಗುಳುಂ ಸ್ವಾಹ ಮಾಡಿದ್ದಾರೆ ಅಧಿಕಾರಿಗಳು. ಬೇಲಿನೇ ಎದ್ದು ಹೊಲಮೈದಂತಹ ಸ್ಟೋರಿ ಇದು. 62 ಕೋಟಿ ಹಣವನ್ನ ದುರ್ಬಳಕೆ ಮಾಡಿಕೊಂಡಿರೋದನ್ನ ಅಧಿಕಾರಿನೇ ಒಪ್ಕೊಂಡಿದ್ದಾರೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಕೆಲ ದಿನಗಳ ಹಿಂದಷ್ಟೇ ವರದಿಯನ್ನು ಕೂಡ ಮಾಡಿತ್ತು. ಭ್ರಷ್ಟಾಚಾರ ಎಸಗಿದ ಗುತ್ತಿಗೆದಾರನ ಹೆಸರನ್ನ ಕೈ ಬಿಡೋದಕ್ಕೆ ಪ್ರಭಾವವನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಗುತ್ತಿಗೆದಾರ ಅಮರೇಶ್ ಎಂಬಲದ ಹೆಸರನ್ನ ಕೈ ಬಿಡೋದಕ್ಕೆ ಹುನ್ನಾರಗಳಾಗ್ತಾ ಇದೆ. ಇಲಾಖೆಯ ಆಂತರಿಕ ತನಿಖಾ ವರದಿಯಿಂದ ಸ್ಫೋಟಕ ಅಂಶಗಳು ಬಯಲಾಗ್ತಾ ಇದೆ. ಕೆಲಸನೇ ಮಾಡಿಲ್ಲ, ಕೆಲಸ ಮಾಡೋಕ್ಕೂ ಮುಂಚೆ ಕೆಲಸ ಆಲ್ರೆಡಿ ಮುಗಿದಿದೆ ಅಂತ ಹೇಳಿ ದುಡ್ಡನ್ನ ನುಂಗಿದ್ದಾರೆ ಅಧಿಕಾರಿಗಳ ವರ್ಗ ಮತ್ತು ಗುತ್ತಿಗೆದಾರರು ಸೇರ್ಕೊಂಡು ಅನ್ನೋದು ಗೊತ್ತಾಗ್ತಾ ಇದೆ. ಅರ್ಧಂಬರ್ಧ ಕಾಮಗಾರಿಗಳು ಅದನ್ನು ತೋರಿಸ್ಬಿಟ್ಟು ಇಡೀ ಕಾಮಗಾರಿ ಮುಗಿದೋಗಿದೆ ಅಂತ 2-3 ದಿನಗಳ ಹಿಂದಷ್ಟು ನಾವು ಈ ಕುರಿತಾಗಿ ವಿಸ್ತೃತವಾಗಿ ವರದಿಯನ್ನು ಕೂಡ ಮಾಡಿದ್ವಿ. ನ್ಯೂಸ್ ಕೆಫೆಯಲ್ಲಿ ಕೂಡ ತಿಳಿಸಿದ್ವಿ ನಿಮಗೆ ಹೇಗೆ ಭ್ರಷ್ಟ ಅಧಿಕಾರಿಗಳು ಸಮಾಜವನ್ನ ಅಧ್ವಾನ ಮಾಡ್ತಾ ಇದ್ದಾರೆ. ಆಮೇಲೆ ತೀರಾ ಅಸಹ್ಯ ಅನಿಸ್ಬೇಕು ಅಧಿಕಾರಿಗಳನ್ನ ನೋಡಿದ್ರೆ ನಮಗೆ. ಅಷ್ಟರ ಮಟ್ಟಿಗೆ ಇವರು ಅಕ್ರಮವನ್ನು ಮಾಡ್ತಾ ಇದ್ದಾರೆ. ಕಣ್ಣಿಗೆ ಕಾಣಿಸಿದ್ರು ಕೂಡ ಅಕ್ರಮ ಹಿಂದೆ ಮಾಡಿದ್ರು ಕೂಡ ಅವ್ರಿಗೆ ಪೋಸ್ಟಿಂಗ್ ಆಗೋ ಕೆಲಸ ಆಗ್ತಿದೆ ಅಂತ ನಾವು 2-3 ದಿನಗಳ ಹಿಂದಷ್ಟೇ ಹೇಳಿದ್ವಿ. ಇಲ್ಲಿ ಇಂಟರ್ನಲ್ ತನಿಖೆಯಲ್ಲಿ ಈ ಅಂಶಗಳ ಜೊತೆಗೆ ತಪ್ಪನ್ನು ಒಪ್ಕೊಂಡಿರೋದ್ರ ಜೊತೆಗೆ ಕೆಲವರನ್ನ ಕೈ ಬಿಡಿ, ಕೆಲವರನ್ನ ಸೇಫ್ ಗಾರ್ಡ್ ಮಾಡೋ ಕೆಲಸ ಕೂಡ ಆಗಿದೆಯಂತೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುಕ್ಕಣ್ಣ ಕತ್ತಿ. ಇಷ್ಟು ಹೊಲಸನ್ನ ತಿಂದಿರುವಂತಹ ಅಧಿಕಾರಿಗಳನ್ನ ಕೂಡ ಸೇಫ್ ಗಾರ್ಡ್ ಮಾಡೋ ಕೆಲಸ, ಗುತ್ತಿಗೆದಾರನನ್ನ ಸೇಫ್ ಗಾರ್ಡ್ ಮಾಡೋ ಕೆಲಸ ಆಗ್ತಿದೆ ಅಂದ್ರೆ ಯಾರ್ಯಾರದ್ದು ಕೈ ಆಡ್ತಾ ಇದೆ ಇಲ್ಲಿ, ಯಾರ್ಯಾರದ್ದು ಕೈ ಚಳಕ ಕಾಣಿಸ್ತಾ ಇದೆ ಇಲ್ಲಿ? ಅವ್ರಿಗೆ ಒಂಚೂರಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋ ಪದದ ಅರ್ಥ ಗೊತ್ತಿದೆಯಾ? ಹೌದು ಮಮತಾ, ಈಗಾಗಲೇ ರಾಜ್ಯದ ಬೆಚ್ಚಿ ಬೀಳಿಸುವಂಥ ವಾಲ್ಮೀಕಿ ಹಗರಣ ಭ್ರಷ್ಟಾಚಾರದಿಂದ ಸಚಿವ ನಾಗೇಂದ್ರ ಅವರು ಜೈಲಿಗೆ ಹೋಗಿ ಹೊರಗಡೆ ಬಂದಾಯಿತು. ಈಗ ಅದೇ ರೀತಿ ದೊಡ್ಡದಂಥ ಪ್ರಕರಣ, ರಾಜ್ಯವೇ ಬೆಚ್ಚಿ ಬೀಳಿಸುವಂಥ ಪ್ರಕರಣ ಅಂತ ಹೇಳ್ಬೋದು. ಕೊಪ್ಪಳದ ಕೇರಡಿಯಲ್ಲಿ ಅಂದರೆ 100 ಕೋಟಿ ರೂಪಾಯಿ, ಅಂದರೆ 96 ಅಂದರೆ ಕಾಮಗಾರಿಗಳು, ಶಾಲೆ ಆಗಿರ್ಬೋದು, ಅಂಗನವಾಡಿ ಕಟ್ಟಡ ಆಗಿರ್ಬೋದು, ಅಂಜನಾದ್ರಿಯ ಪರ್ವತದಲ್ಲಿ ವಸತಿ ನಿಲಯ ಆಗಿರ್ಬೋದು, ಹೀಗೆ ಸಿಸಿ ರಸ್ತೆ ಆಗಿರ್ಬೋದು, ಒಂದಲ್ಲ ಎರಡಲ್ಲ 96 ಅಂದರೆ ಕಾಮಗಾರಿಗಳನ್ನು ಮಾಡದೆ ಅಂದರೆ 100 ಕೋಟಿ ರೂಪಾಯಿಯನ್ನು ಗುಳುಂ ಮಾಡಿದಂಥ ಕೊಪ್ಪಳ ಡಬಲ್ ಇದ್ದಂಥ ಚಿಂಚೋಳಿಕಲೆ ಆಗಿರ್ಬೋದು ಮತ್ತು ಹೊರಗುತ್ತಿಗೆದಾರ ಕಳ್ಕಪ್ಪ ಆಗಿರ್ಬೋದು. ಅದೇ ರೀತಿಯಾಗಿ ಅಂದ್ರೆ ಸಿಮೆಂಟು ಮತ್ತು ಕಬ್ಬಿಣ ಪೂರೈಕೆದಾರಂಥ ಅಂಬರೀಶ್ ಮಸ್ಕಿ ಅವರು, ಈ ಮೂವರು ಸೇರಿ ಅಂದರೆ ಕೊಪ್ಪಳ ಜಿಲ್ಲೆಯಾದ್ಯಂತ 96 ಕಾಮಗಾರಿಗಳಲ್ಲಿ ಒಂದೇ ಒಂದು ಕಾಮಗಾರಿ ಸಂಪೂರ್ಣವಾಗಿ ಮುಗಿಸದೆ ಈ 100 ಕೋಟಿ ರೂಪಾಯಿನ ಅಕ್ರಮವನ್ನು ದುಡ್ಡನ್ನು ನುಂಗಿದ್ದಾರೆ. ಈಗಾಗಲೇ ಸರ್ಕಾರಕ್ಕೆ ಅಂದರೆ ಸಿಇಒ ಆಗಿರ್ಬೋದು, ಡಿ.ಸಿ ಆಗಿರ್ಬೋದು, ಸರ್ಕಾರಕ್ಕೆ ಅಂದರೆ ವರದಿಯನ್ನು ಸಲ್ಲಿಸಿದ್ದಾರೆ. ಮಾರ್ಚ್ 24, 2025 ಕಳಿಸ್ಕೊಡ್ರೆ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಇವ್ರನ್ನ ಅರೆಸ್ಟ್ ಮಾಡಿ, ಮತ್ತು ಅಷ್ಟೇ ಅಲ್ಲ ಇವರಿಂದ 100 ಕೋಟಿ ರೂಪಾಯಿ ಹಗರಣವನ್ನು ವಾಪಸ್ ಪಡಿಬೇಕು ಎಂಬುದನ್ನು ಸರ್ಕಾರ ಕಳಿಸಿ ಇಲ್ಲಿವರೆಗೂ ಸಹ ಯಾವುದೇ ರೀತಿ ಇವ್ರ ವಿರುದ್ಧ ಯಾವುದೇ ಕೇಸ್ ಸಹ ಪ್ರಕರಣ ಸಹ ದಾಖಲಾಗ್ತಾ ಇಲ್ಲ. ಅಷ್ಟೇ ಅಲ್ಲ, ಈಗಾಗಲೇ ಸಹ ಸರ್ಕಾರವೇ ಅಂದ್ರೆ ಅಧಿಕಾರಿಗಳು MD ಆಗಿರೋದು KRDL MD ಅವರು ಸಹ ಅಂದ್ರೆ ಅವ್ರನ್ನ ಅಂದ್ರೆ ಅಲ್ಲಿ ಹೋಗಿ ಅಂದ್ರೆ ಗುತ್ತಿಗೆದಾರ ಆಗಿರುವಂಥ ಮಸ್ಕಿ ಗುತ್ತಿಗೆದಾರ ಆಗಿರುವಂಥ ಸಿಮೆಂಟ್ ಅಂದ್ರೆ ಸಪ್ಲೈ ಮಾಡುವಂಥ ಅಂಬರೀಶ್ ಎಂಬಲ್ ದಿನ್ನೆ ಅವರು ಅಂದರೆ ಈಗಾಗಲೇ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿ ಒತ್ತಡ ಹಾಕಿ ಅವ್ರನ್ನ ಹೆಸರನ್ನ ಕೈ ಬಿಡುವಂಥ ಸಂಚು ಈಗಾಗಲೇ ನಡೆದಿದೆ. ಕಳೆದ 3-4 ದಿನದಿಂದ ಪಬ್ಲಿಕ್ ಟಿವಿ ದೊಡ್ಡ ಹಗರಣವನ್ನು ಬಯಲಿಗೆಳಿದೆ. ರಾಜ್ಯ ಸರ್ಕಾರವೇ ನಾಚಿಕೆಗೇಡಿಕಣ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಅದರ ಯಲಬುರ್ಗಿ ಶಾಸಕ ಬಸವರಾಜ ರಾಯಡ್ಡಿ ಅವರು ಹೇಳ್ತಾರೆ, ಭ್ರಷ್ಟಾಚಾರ ಯಾವ ರೀತಿ ಆಗ್ತಾ ಇದೆ, ಕರ್ನಾಟಕದಲ್ಲಿ ನಂಬರ್ 1 ಆಗ್ತಾ ಇದೆ ಎಂಬುದಕ್ಕೆ ಇದು ತಮ್ಮ ಯಲಬುರ್ಗಿ ಕ್ಷೇತ್ರದಲ್ಲಿ ಅಂದರೆ ಸುವರ್ಣ ಕುಡಿಯುವ ನೀರು ಯೋಜನೆಯಲ್ಲಿ ಇದೇ ಚಿಂಚೋಳಿಕರ್ ಅವರು ಕೆಲಸದಿಂದ ವಜಾ ಮಾಡಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಚಿವರಾಗಿದ್ದ ಸಮಯದಲ್ಲಿ ಇದನ್ನು ಬಯಲಿಗೆಳೆದಾಗ ಸಮಯದಲ್ಲಿ ಆ ಸಮಯದಲ್ಲಿ ವಜಾ ಅಂದ್ರೆ ಚಿಂಚೋಳಿಕರನ್ನು ವಜಾ ಮಾಡಿದ್ರು. ಮತ್ತೆ ಕೋರ್ಟ್ನಲ್ಲಿ ಸ್ಟೇ ತಗೊಂಡು ಈಗ ಮತ್ತೆ ವಿಜಯನಗರ ಜಿಲ್ಲೆಯಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಚಿಂಚೋಳಿಕರ್ ಅವರು. ಈಗ ಯಾಕಂದ್ರೆ ಈಗ ನೋಡಿದ್ರು ಶಾಸಕ ಬಸವರಾಜ ರೆಡ್ಡಿ ಅವರೇ ಇಂಥ ಅಧಿಕಾರಿಗಳನ್ನ ಕಟ್ಟಿ ಹಾಕಾಗ್ತಾ ಇಲ್ಲ. ದೇಶದಲ್ಲಿ ರಾಜ್ಯದಲ್ಲಿ ಭ್ರಷ್ಟಾಚಾರ ಅಂತ ಹೇಳ್ತುವಂಥ ಶಾಸಕ ಬಸವರಾಜ ರೆಡ್ಡಿ ಮತ್ತು ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರೆಡ್ಡಿ ಅವರು ತಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಅಕ್ರಮ ನಡೆದ್ರು. ಯಾಕೆ ಸೈಲೆಂಟ್ ಇದ್ದಾರಾ? ಇನ್ನೊಂದು ಜಿಲ್ಲೆಗೆ, ಇನ್ನೊಂದು ರಾಜ್ಯಕ್ಕೆ, ಇನ್ನೊಂದು ರಾಜ್ಯಕ್ಕೆ ಅದರ ದೇಶಕ್ಕೆ ಹೇಳುವಂಥ ಭ್ರಷ್ಟ ಅಂತ ಹೇಳ್ತಾರೆ ಆ ಅಧಿಕಾರಿಗಳೆಲ್ಲ. ತಮ್ಮ ಜಿಲ್ಲೆಯಲ್ಲಿ ನಡೆದಂಥ ಒಂದಲ್ಲ ಎರಡಲ್ಲ ಸಾಕಷ್ಟು ಶಾಲೆ ಕಟ್ಟಡಗಳು ನಡೆದಿಲ್ಲ, ವಸತಿ ನಿಲಯಗಳು ನಡೆದಿಲ್ಲ, ಸಿಸಿ ರಸ್ತೆ, ಹೀಗೆ ಒಂದೆರಡು ತಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಅಕ್ರಮ ಆಗಿರುವಂಥ ವಿರುದ್ಧ ಯಾಕೆ ಈಗ ಇವ್ರನ್ನ ಕೈ ಬಿಡುವಂಥ ಕೆಲಸ ನಡೀತಿದೆ ಎಂಬುದು ಯಕ್ಷ ಪ್ರಶ್ನೆ ಆಗಿದೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮುಕ್ಕಣ್ಣ ಕತ್ತಿ. ಹೆಂಗೆ ಕೈ ಬಿಡ್ತಾರೆ ಇವ್ರು? ಇನ್ನೂ ನುಂಗಬೇಕು, ನಮಗೂ ಅದರಲ್ಲಿ ಒಂದು ಸ್ವಲ್ಪ ಏಂಜಲ್ ಕಾಸನ್ನು ಕೊಡ್ತಾರೆ ಅನ್ನೋದು ಒಂದು ರಾಜಕಾರಣಿಗಳದ್ದು ಒಂದು ದೂರದೃಷ್ಟಿ. ಅವ್ರು ಏನೇ ಯೋಚನೆ ಮಾಡಿದ್ರು 6 ತಿಂಗಳ ಮುಂದಕ್ಕೆ ಯೋಚನೆ ಮಾಡ್ತಾರೆ. ಹೀಗಾಗಿ ಇವ್ರನ್ನ ಇನ್ನೂ ಬಿಟ್ಟು ಇನ್ನೂ ನೀನು ನಮಗೂ ಸ್ವಲ್ಪ ತಂದು ಕೊಡು ಅಂತ ಕೇಳುವಂತಹ ರಾಜಕಾರಣಿಗಳು ನಮ್ಮಲ್ಲಿದ್ದಾರೆ.